ನಮಸ್ಕಾರ ಸ್ನೇಹಿತರೆ, ನೀವಾಗಲಿ ಅಥವಾ ನಿಮ್ಮನೆಯವರಾಗಲಿ ಎಂದಾದರೂ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಕೈಗೆ ಒಂದು ಪ್ಲಾಸ್ಟಿಕ್ ಸೂಜಿ ಚುಚ್ಚಿ ಅದಕ್ಕೊಂದು ಟ್ಯೂಬ್ ಸಿಕ್ಕಿಸಿ ಗ್ಲೂಕೋಸ್ ಅಥವಾ ಇಂಜೆಕ್ಷನ್ ಕೊಡೋದನ್ನ ನೋಡಿದ್ದೀರಾ? ಅದಕ್ಕೆ ಹಾಸ್ಪಿಟಲಲ್ಲಿ ಕೆನುಲಾ ಅಂತಾರೆ. ಆದರೆ ನಮ್ಮ ಜನ ಏನಂತಾರೆ ಗೊತ್ತಾ? ಕೈಗೆ ಸೂಜಿ ಹಾಕೋರೆ ಅಂತಾರೆ. ಆದರೆ ಈ ಸೂಜಿಲಿ ಬೇರೆ ಬೇರೆ ಕಲರ್ ಇರುತ್ತೆ. 18, 20, 22, 24 ಅಂತ ನಂಬರ್ ಇರುತ್ತೆ. ಇದು ಯಾಕೆ, ಇದರ ಅಸಲಿ ಕತೆ ಏನು ಅಂತ ಇವತ್ತು ಪಕ್ಕ 100% ಕರೆಕ್ಟ್ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಇದರೊಳಗೆ ಏನಿರುತ್ತೆ? ಇದರಲ್ಲಿ ಒಂದು ಸ್ಟೀಲ್ ಸೂಜಿ ಇರುತ್ತೆ. ಅದರ ಮೇಲೆ ಒಂದು ಸಣ್ಣ ಪ್ಲಾಸ್ಟಿಕ್ ಟ್ಯೂಬ್ ಇರುತ್ತೆ. ನರಕ್ಕೆ ಚುಚ್ಚಿದ ತಕ್ಷಣ ಆ ಸ್ಟೀಲ್ ಸೂಜಿ ಹೊರಗೆ ತೆಗೆಯುತ್ತಾರೆ. ಬರೀ ಮೃದುವಾದ ಪ್ಲಾಸ್ಟಿಕ್ ಪೈಪ್ ಮಾತ್ರ ನಮ್ಮ ನರದ ಒಳಗೆ ಉಳ್ಕೊಳ್ಳುತ್ತೆ. ಅದಕ್ಕೆ ನೀವು ಕೈ ಅಲ್ಲಾಡಿಸಿದ್ರು ಅದು ಚುಚ್ಚಲ್ಲ. ಇದು ಕೆಲಸ ಮಾಡೋದು ಹೆಂಗಂದ್ರೆ, ನಾವು ಬಾಯಿಯಿಂದ ನುಂಗೋ ಮಾತ್ರೆಗಿಂತ ಈ ಪೈಪ್ ಮೂಲಕ ನೇರವಾಗಿ ರಕ್ತಕ್ಕೆ ಔಷಧಿ ಕಳಿಸಿದಾಗ ಅದು ಕೇವಲ ಕೆಲವೇ ಸೆಕೆಂಡ್ಗಳಲ್ಲಿ ಇಡೀ ದೇಹಕ್ಕೆ ಸೇರಿ ರೋಗನ ಬೇಗ ವಾಸಿ ಮಾಡುತ್ತೆ. ಈಗ ಮೇನ್ ವಿಚಾರಕ್ಕೆ ಬರೋಣ. ಈ ನಂಬರ್ ಚಿಕ್ಕದಾದಷ್ಟು ಸೂಜಿ ದಪ್ಪ ಇರುತ್ತೆ ಅಂತ ಅರ್ಥ. 18 ನಂಬರು ಇದು ದಪ್ಪ ಇರುತ್ತೆ. ಯಾರಾದರೂ ಆಕ್ಸಿಡೆಂಟ್ ಆದಾಗ ಅಥವಾ ಆಪರೇಷನ್ ಟೈಮಲ್ಲಿ ತುಂಬಾ ರಕ್ತ ಅಥವಾ ಗ್ಲೂಕೋಸ್ ಬೇಗ ಕೊಡಬೇಕಾದಾಗ ಇದನ್ನು ಬಳಸುತ್ತಾರೆ. 20 ನಂಬರು ಇದು ಆಸ್ಪತ್ರೆಗಳಲ್ಲಿ ಅತಿ ಹೆಚ್ಚು ಬಳಸೋದು. ದೊಡ್ಡವರಿಗೆ ನಾರ್ಮಲ್ ಆಗಿ ಗ್ಲೂಕೋಸ್ ಇಂಜೆಕ್ಷನ್ ಕೊಡೋಕೆ ಇದು ಪರ್ಫೆಕ್ಟು. 22 ನಂಬರು ಇದು ಸ್ವಲ್ಪ ಸಣ್ಣ ಇರುತ್ತೆ. ನರ ಸಿಗದೆ ಇರೋರಿಗೆ ಅಥವಾ ವಯಸ್ಸಾದವರಿಗೆ ಇದನ್ನು ಹಾಕ್ತಾರೆ. 24 ನಂಬರ್ ಇದು ಅತಿ ತೀರ ಸಣ್ಣದು. ಸಣ್ಣ ಮಕ್ಕಳಿಗೆ ಅಥವಾ ನವಜಾತ ಶಿಶುಗಳಿಗೆ ಮಾತ್ರ ಇದನ್ನು ಬಳಸುತ್ತಾರೆ. ಬಹಳ ಜನ ಕೇಳ್ತಾರೆ, ಅಣ್ಣ ಈ ಸೂಜಿ ಬದಲು ಮಾತ್ರೆ ತಗೋಬೋದಾ ಅಂತ. ನೋಡಿ, ಪರಿಸ್ಥಿತಿ ಗಂಭೀರ ಇದ್ದಾಗ, ವಾಂತಿ ಆಗ್ತಿದ್ದಾಗ ಮಾತ್ರೆ ಕೆಲಸ ಮಾಡಲ್ಲ. ಆಗ ಕೆನುಲಾ ಮೂಲಕವೇ IV ಇಂಜೆಕ್ಷನ್ ಕೊಡಬೇಕು. ಆದರೆ ರೋಗಿ ಗುಣಮುಖ ಆದ ಮೇಲೆ ಡಾಕ್ಟರ್ ಇದನ್ನು ತೆಗೆದು ಇದೇ ಕೆಲಸ ಮಾಡುವ ಆಂಟಿಬಯೋಟಿಕ್ಸ್ ಮಾತ್ರೆಗಳನ್ನು ಕೊಟ್ಟು ಮನೆಗೆ ಕಳಿಸುತ್ತಾರೆ. ಏನಪ್ಪಾ ಅಂದ್ರೆ, ಸೂಜಿ ಹಾಕಿರೋ ಜಾಗ ಕೆಂಪಾಗಾದ್ರೆ, ಊದಿಕೊಂಡ್ರೆ ಅಥವಾ ಸಿಕ್ಕಾಪಟ್ಟೆ ನೋವಾದ್ರೆ ತಕ್ಷಣ ನರ್ಸ್ ಅಥವಾ ಡಾಕ್ಟರ್ಗೆ ಹೇಳಬೇಕು. ಅದನ್ನ ತಾವಾಗಿ ಎಳೆಯೋಕೆ ಹೋಗ್ಬೇಡಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇನ್ಮೇಲಾದ್ರೂ ಆಸ್ಪತ್ರೆಗೆ ಹೋದಾಗ ಯಾವ ಕಲರ್ ಸೂಜಿ ಯಾಕೆ ಹಾಕ್ತಾರಂತ ಕನ್ಫ್ಯೂಸ್ ಆಗಬೇಡಿ. ಮಾಹಿತಿ ಇಷ್ಟ ಆಗಿದ್ರೆ ಈಗಲೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಒತ್ತಿ. ಆರೋಗ್ಯವಾಗಿರಿ, ಆರಾಮಾಗಿರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.